ಸಂಬಳನೋ, AC ರೂಮು, AC ಗಾಡಿ, ಫ್ಯಾನು ಹಾಯಾಗಿರ್ಬೋದಲ್ಲ ಅಂತಂದಾಗ ಆ ಸೈನಿಕ ಹೇಳ್ತಾನಲ್ಲ, ನನಗೆ ಪರಮವೀರ್ ಚಕ್ರ ಬೇಕಾಗಿದೆ. ಆ ಪರಮವೀರ್ ಚಕ್ರ ಹೊರಗಡೆ ಎಲ್ಲೂ ಸಿಗೋದಿಲ್ಲ, ಆ ಪರಮವೀರ್ ಚಕ್ರ ಮಿಲಿಟರಿಯಲ್ಲಿ ಸಿಗುತ್ತೆ, ಹಾಗಾಗಿ ಇಲ್ಲಿ ಬಂದಿದ್ದೀನಿ ಅಂತ ಹುಡುಗ ಹೇಳ್ತಾನಂತೆ. ಆ ಹುಡುಗನ ಧೈರ್ಯವ ಸಾಹಸವನ್ನು ಮೆಚ್ಚಿ ಅಧಿಕಾರಿಗಳು ಆ ಹುಡುಗನನ್ನ ನಿಯುಕ್ತಿ ಮಾಡ್ಕೋತಾರೆ. ತರಬೇತಿ ಮುಗಿದುಕೊಂಡು ಕಾರ್ಗಿಲ್ ಯುದ್ಧಕ್ಕೆ ಅವ್ರನ್ನ ಡಿಪ್ಲಾಯ್ ಮಾಡಿದ್ರು. ಕಾರ್ಗಿಲ್ ಯುದ್ಧಕ್ಕೆ ಡಿಪ್ಲಾಯ್ ಮಾಡಿದಾಗ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹತ್ರ 30 kg ಭಾರವನ್ನು ಹೊತ್ಕೊಂಡು ದೊಡ್ಡ ದೊಡ್ಡ ಗುಡ್ಡವನ್ನು ಹತ್ತಿದ್ರಂತೆ. ಮೇಲ್ಗಡೆ ಇದ್ದಂಥ ಪಾಕಿಸ್ತಾನ ಸೈನಿಕರು ಮೋಟಾರ್ ಶೆಲ್ ದಾಳಿಯಿಂದ ಗುಂಡುಗಳನ್ನ ಹಾಕ್ತಿದ್ರೆ ಅವೆಲ್ಲವನ್ನು ತಪ್ಪಿಸ್ಕೊಳ್ತಾ ತನ್ನ ಕೈಯಲ್ಲಿದ್ದಂಥ ಗ್ರೆನೇಡ್ಗಳನ್ನ ಪಾಕಿಸ್ತಾನ ಸೈನಿಕರ ಮೇಲೆ ಹಾಕ್ತಾ ಪಾಕಿಸ್ತಾನದ ಸಾಕಷ್ಟು ಬಂಕರ್ಗಳನ್ನ ನಾಶ ಮಾಡ್ತಾರೆ. ನಾಶ ಮಾಡಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಮುನ್ನುಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕ ಹಾಕಿದಂಥ ಒಂದು ಮೋಟಾರ್ ಶೆಲ್ ದಾಳಿಗೆ ಅವ್ರ ಕೈ ಕಿತ್ತೋಗ್ಬಿಡ್ತು, ಕೈ ಜೋತಾಡ್ತಿತ್ತು. ಪಕ್ಕದಲ್ಲಿ ಇದ್ದಂಥ ಸೈನಿಕರಿಗೆ ಹೇಳ್ತಾನಂತೆ, ಯಾಕೋ ಕೈ ಜೋತಾಡ್ತಾ ಇದೆ, ಕೈ ನೋವ್ತಾ ಇದೆ, ದಯವಿಟ್ಟು ನನ್ನ ಕೈಯನ್ನು ಬೆಲ್ಟ್ ತೆಗೆದುಕೊಂಡು ನನ್ನ ಬಾಡಿಗೆ ಕಟ್ಟಿಬಿಡು, ಹೋರಾಟ ಮಾಡಲಿಕ್ಕೆ ತಾಯಿ ಭಾರತಿ ನನಗೆ ಎಡಗೈ ಕೊಟ್ಟಿದ್ದಾಳೆ ಅಂತೇಳಿ ಮತ್ತೆ ಎಡಗೈಯಿಂದ ಹೋರಾಟ ಮಾಡ್ತಾನೆ. ಮತ್ತೆ ಎಡಗೈಯಿಂದ ಪಾಕಿಸ್ತಾನ ಸೈನಿಕರ ಬಂಕರ್ಗಳನ್ನ ನಾಶ ಮಾಡ್ತಾ ಮುನ್ನುಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕರು ಹಾಕಿದಂತ ಒಂದು ಮೋಟಾರ್ ಶೆಲ್ ದಾಳಿಗೆ ತುತ್ತಾಗಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಹುತಾತ್ಮರಾದಾಗ ಮರಣೋತ್ತರವಾಗಿ ಅವರು ಪರಮವೀರ್ ಚಕ್ರ ಪ್ರಶಸ್ತಿ ಕೊಡ್ತಾರೆ. ಮರಣೋತ್ತರವಾಗಿ ಪರಮವೀರ್ ಚಕ್ರ ಪ್ರಶಸ್ತಿ ಕೊಡ್ತಿರ್ಬೇಕಾದ್ರೆ ಅವರು 4 ಸಾಲುಗಳನ್ನು ಡೈರಿಯಲ್ಲಿ ಬರ್ಕೊಂಡಿದ್ರು ಮೇಜರ್ ಮನೋಜ್ ಕುಮಾರ್ ಪಾಂಡೆ. ಅವರ ಅಪ್ಪ ಅದನ್ನು ಓದಿ ಹೇಳ್ತಾರೆ, ನನ್ನ ರಕ್ತದ ತಾಕತ್ತನ್ನ ಪರಿಚಯ ಮಾಡುವಂತ ಅವಕಾಶ ನನಗೇನಾದ್ರೂ ಸಿಕ್ಕರೆ ಮುಂದೆ ಯಮನೇ ನಿಂತಿದ್ರೆ ಆ ಯಮನನ್ನ ಪಕ್ಕಕ್ಕೆ ಸರಿಸಿ ನನ್ನ ರಕ್ತದ ತಾಕತ್ತನ್ನ ನನ್ನ ದೇಶದ ತರುಣರಿಗೆ ನಾನು ತೋರಿಸಿ ಸಾಯ್ತೀನಿ ಅಂತೇಳಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಬರ್ಕೊಂಡಿದ್ದಂತೆ ಅದೇ ರೀತಿ ಹುತಾತ್ಮರಾಗ್ತಾರೆ. ಬನಾಟ್ಯ ಕಾರ್ಯಕ್ರಮಕ್ಕೆ ಯೋಗೇಂದ್ರ ಸಿಂಗ್ ಯಾದವ್ ಅವ್ರನ್ನ ಕರೆಸಿದ್ವಿ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 23 ಗುಂಡೇಟನ್ನ ತಿಂದಂತ ಯೋಧ ಇನ್ನೂ ಬದುಕಿದ್ದಾರೆ. ಮೊನ್ನೆ 3-4 ತಿಂಗಳ ಹಿಂದೆ ಅವರು ರಿಟೈರ್ಡ್ ಆದರು. ಆ ಸೈನಿಕರಿಗೆ ದೆಹಲಿಗೆ ಹೋದಾಗ, ಗುಜರಾತ್ಗೆ ಹೋದಾಗ ಆಗಾಗ ಭೇಟಿ ಆಗ್ತಿದ್ವಿ. ಆ ಸೈನಿಕ ಹೇಳಿದಂಥ ಮಾತಿತ್ತಲ್ಲ, 16 ವರ್ಷ 7 ತಿಂಗಳಿಗೆ ಮಿಲಿಟ್ರಿಗೆ ಹೋದೆ, ಅಪ್ಪ ಮಿಲಿಟರಿಯಲ್ಲಿ ಕೆಲಸ ಮಾಡ್ತಿದ್ರು, ಅಣ್ಣ ಆರ್ಟಿಲರಿಯಲ್ಲಿ ಕೆಲಸ ಮಾಡ್ತಿದ್ರು, ಆ ಕಾರಣಕ್ಕಾಗಿ ಯೂನಿಫಾರ್ಮ್ ಹಾಕ್ಲೇಬೇಕು ಅಂತೇಳಿ ಯೂನಿಫಾರ್ಮ್ ಹಾಕಿ ಸೈನ್ಯಕ್ಕೆ ಹೋಗ್ಬಿಟ್ಟೆ. ಸೈನ್ಯಕ್ಕೆ ಹೋದಾಗ ತರಬೇತಿ ಮುಗಿದ ನಂತರ ನನ್ನನ್ನು ಕಾರ್ಗಿಲ್ ಯುದ್ಧಕ್ಕೆ ಡಿಪ್ಲಾಯ್ ಮಾಡ್ತಾರೆ. ಟೈಗರ್ ಇಲ್ಲಿ ಹತ್ತಬೇಕಾಗಿತ್ತು. ರಾತ್ರಿ 2:30 ಟೈಗರ್ ಇಲ್ಲಿ ಹತ್ತಿದ್ವಿ. 15 ಸಾವಿರ ಎತ್ತರದ ದೊಡ್ಡ ಪರ್ವತಗಳನ್ನ ಹತ್ತಿದ್ವಿ. 18 ಜನ ಸೈನಿಕರನ್ನು ಕಟ್ಕೊಂಡು ಹತ್ತಿರಬೇಕಾದ್ರೆ 7 ಜನ ಸೈನಿಕರು ಮೇಲ್ಗಡೆ ಹೋಗಿದ್ವಿ. 8ನೇ ಸೈನಿಕ ಹತ್ತಿರಬೇಕಾದ್ರೆ ಪಾಕಿಸ್ತಾನ ಸೈನಿಕರು ಗುಂಡು ಹಾಕ್ಲಿಕ್ಕೆ ಶುರು ಮಾಡಿದಾಗ 11 ಜನ ಸೈನಿಕರು ಕೆಳಗೆ ಉಳಿದು ಬಿಟ್ವಿ ಅಂತೇಳಿ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಿದ್ರು. ಭಾರತದ 7 ಜನ ಸೈನಿಕರು ಎದುರಿಗಿದ್ದು ಪಾಕಿಸ್ತಾನದ 700 ಜನ ಸೈನಿಕರು. ಯಾವ ರೀತಿ ವಿರೋಚಿತವಾಗಿ ನಮ್ಮ ಸೈನಿಕರು ಹೋರಾಟ ಮಾಡಿರ್ಬೋದು. ಒಂದೇ ಒಂದು ಹೆಜ್ಜೆ ಹಿಂದಿಡ್ಲಿಲ್ಲ, ಒಂದು ಹೆಜ್ಜೆ ಹಿಂದೆ ಬರಲಿಲ್ಲ. 7 ಜನ ಸೈನಿಕರು ಹೋರಾಟಕ್ಕೆ ನಿಲ್ತಾರೆ. ಬಹಳ ಕ್ಲೋಸ್ ಫೈರಿಂಗ್ ನಡೀತಿತ್ತು. ಕ್ಲೋಸ್ ಫೈರಿಂಗ್ ನಡೀತಿರ್ಬೇಕಾದ್ರೆ ಪಾಕಿಸ್ತಾನದ 135 ಸೈನಿಕರನ್ನ ಏಕಕಾಲಕ್ಕೆ ಕೊಚ್ಚಾಕ್ತಾರೆ ನಮ್ಮ ಸೈನಿಕರು. ಯೋಗೇಂದ್ರ ಸಿಂಗ್ ಯಾದವ್ ತನ್ನ ಜೊತೆಗಿದ್ದಂಥ ಸೈನಿಕರನ್ನು ಕಟ್ಕೊಂಡು ಮುನ್ನುಗ್ತಿರ್ಬೇಕಾದ್ರೆ 6 ಜನರನ್ನ ಕಳ್ಕೊಳ್ತಾರೆ. ಕೊನೆಗೆ ಉಳಿದಿದ್ದು ಯೋಗೇಂದ್ರ ಸಿಂಗ್ ಯಾದವ್ ಮಾತ್ರ. 19 ವರ್ಷದ ಒಬ್ಬ ತರುಣ. ದೊಡ್ಡ ಪ್ರಮಾಣದ ಪಾಕಿಸ್ತಾನ ಸೈನಿಕರು ಬರ್ತಿರ್ಬೇಕಾದ್ರೆ ಸತ್ತವರಂತೆ ಬೀಳ್ತಾರೆ. ಪಾಕಿಸ್ತಾನ ಸೈನಿಕರು ಅವ್ರ ಮೇಲೆ ನಡೀತಾರೆ, ಹೊಡಿತಾರೆ, ಬೂಟ್ನಿಂದ ಹೊಡಿತಾರೆ, ಬಾಯಲ್ಲಿ ಬೂಟ್ ಇಡ್ತಾರೆ. ಹೋಗ್ತಿರ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ, 23 ಗುಂಡೇಟುಗಳನ್ನ ಯೋಗೇಂದ್ರ ಸಿಂಗ್ ಯಾದವ್ರಿಗೂ ಹಾಕಿ ಹೋಗ್ತಾರೆ. 23 ಗುಂಡೇಟನ್ನ ತಿಂದಂತ ಒಬ್ಬ ಯೋಧ ಎದ್ದಿಲ್ತಾನೆ. ಇಡೀ ಶರೀರಕ್ಕೆ ತೂತು ಬಿಟ್ಟಿತ್ತು, ರಕ್ತ ಬರ್ತಿತ್ತು, ರಕ್ತ ಸುರಿತಿತ್ತು. ಪಾಕಿಸ್ತಾನ ಸೈನಿಕರು ಹೋಗ್ತಿರ್ಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ ತನ್ನ ಕೈಯಲ್ಲಿದ್ದಂಥ ಒಂದು ಜೀವಂತ ಗ್ರೆನೇಡ್ ತೆಗೆದುಕೊಂಡು ಪಾಕಿಸ್ತಾನ ಸೈನಿಕರ ಮೇಲೆ ಹಾಕೇ ಬಿಡ್ತಾನೆ. ಪಾಕಿಸ್ತಾನ ಸೈನಿಕರು ಅಲ್ಲಿಂದ ಓಡೋಗ್ತಾರೆ. 20,000 ಅಡಿ ಮೇಲ್ಗಡೆ ಯೋಗೇಂದ್ರ ಸಿಂಗ್ ಯಾದವ್ ಇದ್ರು. ತಮ್ಮ ಜೀವವನ್ನು ಅದುಮ್ಕೊಂಡಿಟ್ಕೊಂಡು, ಒಂದ್ ಕಡೆ ರಕ್ತ ಹರಿತಿತ್ತು, ರಕ್ತ ಸುರಿತಿತ್ತು, ಜೀವವನ್ನು ಅದುಮ್ಕೊಂಡಿಟ್ಕೊಂಡು ಈ ವಿಷಯವನ್ನು ನನ್ನ ಸೈನ್ಯ ವ್ಯವಸ್ಥೆಗೆ ತಿಳಿಸಲೇಬೇಕು ಅಂತೇಳಿ 20,000 ಅಡಿ ಮೇಲ್ಗಡೆಯಿಂದ ಜರಿತಾ ಬಂದು ತನ್ನ ರೆಜಿಮೆಂಟ್ ಹತ್ರ ಬೀಳ್ತಾರೆ. ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಅವರು ಶರೀರ ನೋಡ್ತಾರಂತೆ. ಶರೀರ ನೋಡಿದಾಗ ಬಟನ್ಗಳು ಬಿಚ್ಚಿ ಶರೀರ ನೋಡಿದಾಗ ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಹೇಳ್ತಾರಂತೆ, ತಕ್ಷಣ ಇವರನ್ನ ದವಾಖಾನೆಗೆ ಒಯ್ಯಬೇಕು ಅಂತಂದಾಗ ಯೋಗೇಂದ್ರ ಸಿಂಗ್ ಯಾದವ್ ಬೈಯಿಂದ ಬಂದಿದ್ದ ಮಾತಿತ್ತಲ್ಲ, ಆ ಮಾತುಗಳನ್ನ ನಮ್ಮ ಮನೆಯ ಮಕ್ಕಳ ಎದೆ ಮೇಲೆ ಕೆತ್ತಬೇಕಾಗಿದೆ. ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರೆ, ಸರ್ ಮೈ ಮರೆಯೋದು ಕ್ಯಾ ಹುವಾ, ದೇಶ್ ಬಚನಾ ಚಾಹಿಯೆ. ನಾನು ಸತ್ರು ಪರವಾಗಿಲ್ಲ, ದೇಶ ಉಳಿಬೇಕು ಅಂತ ಹೇಳ್ತಾ
ಯೋಧ ಕೋಮಾಕ್ಕೆ ಹೋಗ್ತಾನೆ, ಕೋಮಾದಿಂದ ಎದ್ದು ಬಂದಾಗ ದೇಶ ಕಾರ್ಗಿಲ್ ಯುದ್ಧ ಗೆದ್ದಿತ್ತು. ಬನ್ನಟ್ಟಿಯ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಇನ್ನೊಂದು ವಿಷಯವನ್ನು ಅದಕ್ಕೆ ಜೋಡಿಸ್ತಾರೆ. ನಾನು ಸೈನ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ತಾಯಿ 5 ರೂಪಾಯಿ 5 ಕಾಯಿನ್ಗಳನ್ನು ಕೊಟ್ಟಿದ್ಲು. 5 ಕಾಯಿನ್ಗಳನ್ನ ಜೋಪಾನವಾಗಿ ಪಾಕೆಟಲ್ಲೇ ಇಟ್ಕೊಂಡಿದ್ದೆ. ಪಾಕೆಟಲ್ಲಿ ಇಟ್ಕೊಂಡ ಕಾರಣಕ್ಕಾಗಿ ಪಾಕಿಸ್ತಾನ ಸೈನಿಕರ ಒಂದೇ ಒಂದು ಗುಂಡು ನನ್ನ ಎದೆಯನ್ನು ಹೋಗ್ತಿರ್ಲಿಲ್ಲ. ನನ್ನ ತಾಯಿಯ ಋಣ ನನ್ನ ಜೊತೆಗಿತ್ತು, ಭಾರತ ಮಾತೆಯ ಋಣ ನನ್ನ ಜೊತೆಗಿತ್ತು. ಹಾಗಾಗಿ ಬನ್ನಟ್ಟಿಯಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀನಿ ಅಂತೇಳಿ ಈ ದೇಶದ ಕೊನೆಯ ಪರಮವೀರ ಚಕ್ರ ತೆಗೆದುಕೊಂಡಂತ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರೆ. ಮತ್ತೆ ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ಒಂದು ಕಡೆ ಈ ದೇಶದಲ್ಲಿ ಸಾಕಷ್ಟು ಘಟನೆಗಳು ನಡೆಯುತ್ತೆ. ಸಾಕಷ್ಟು ಘಟನೆಗಳು ನಡೆದೋಯ್ತು. ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟ ಅಂತೇಳಿ ಗುರುತಿಸ್ತಿತ್ತಲ್ಲ, ಮತ್ತೊಬ್ಬರ ಜೊತೆಗೆ ದೇಹವನ್ನು ಮಾರ್ಕೊಂಡು ಬದುಕುವಂತ ತಾಯಂದ್ರು, ಮುಂಬೈ ಮತ್ತು ದೆಹಲಿಯ ರೆಡ್ ಲೈಟ್ ಏರಿಯಾದಲ್ಲಿ ಇದ್ದಂತ ತಾಯಂದ್ರು, ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟ ಅಂತೇಳಿ ಗುರುತಿಸ್ತಿತ್ತು ಅಂತ ತಾಯಂದ್ರು ಒಂದು ಹೆಜ್ಜೆ ಮುಂದೆ ಬರ್ತಾರೆ, ನನ್ನ ಸೈನಿಕನ ಸಲುವಾಗಿ ನಾನು ಏನಾದ್ರೂ ಮಾಡ್ತೀನಿ ಅಂತೇಳಿ. ಮತ್ತೊಬ್ಬರ ಜೊತೆಗೆ ದೇಹವನ್ನು ಹಂಚಿಕೊಂಡು ಬದುಕಿದಂತ ತಾಯಂದ್ರು ಆ ಬಂದಂತ ದುಡ್ಡನ್ನ 30,000 ರೂಪಾಯಿಗಳನ್ನು ಸಂಗ್ರಹ ಮಾಡಿದಂತ ಹುತಾತ್ಮರ ನಿಧಿಗೆ ಸಮರ್ಪಣೆ ಮಾಡಿ ಒಂದು ಜೈ ಅಂತ ಹೇಳ್ತಾರಲ್ಲ ಆ ತಾಯಂದ್ರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮುಂಬೈನಲ್ಲಿ ಒಂದು ಘಟನೆ ನಡೆದಿತ್ತು. ಒಂದಿಷ್ಟು ತರುಣರು ಮನೆಗೆ ಹೋಗಿ ನಿಧಿ ಸಂಗ್ರಹ ಮಾಡ್ತಿದ್ರು. ನಿಧಿ ಸಂಗ್ರಹ ಮಾಡ್ತಿರ್ಬೇಕಾದ್ರೆ ಒಬ್ಬ ಅಪ್ಪ 1,000 ರೂಪಾಯಿ ಡಬ್ಬಿಯಲ್ಲಿ ಹಾಕ್ತಾರೆ. ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಿದ್ಲು ಹುಡುಗಿ. ಅಪ್ಪ ನನ್ನ ಕೇಳ್ತಾನೆ, ಅಪ್ಪ 1,000 ರೂಪಾಯಿ ಡಬ್ಬಿಯಲ್ಲಿ ಎತ್ತಕ್ಕಾಗಿ ಹಾಕಿದ್ದು ಅಂತಂದಾಗ ಅಪ್ಪ ಹೇಳ್ತಾನೆ, ಕಾರ್ಗಿಲ್ ಯುದ್ಧ ನಡೀತಿದೆ, ನಮಗಾಗಿ ಯೋಧರು ಬಲಿಯಾಗ್ತಿದ್ದಾರೆ, ಆ ಯೋಧರ ಸಲುವಾಗಿ ಏನಾದ್ರೂ ಮಾಡಬೇಕು ಅಂತೇಳಿ ಈ ದೇಶದ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ 1,000 ರೂಪಾಯಿ ಡಬ್ಬಿಯಲ್ಲಿ ಹಾಕಿದ್ದೀನಿ ಅಂತಂದಾಗ ಹುಡುಗಿ ಆಲೋಚನೆ ಮಾಡ್ತಾಳೆ, ನಾನು ಕೂಡ ಏನಾದ್ರೂ ನನ್ನ ಸೈನಿಕರ ಸಲುವಾಗಿ ಮಾಡಬೇಕಲ್ಲ ಅಂತೇಳಿ ಮಿತ್ರ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಆ ಹುಡುಗಿ ವಯಸ್ಸು ಕೇವಲ 13. ಕೇವಲ 13 ಹುಡುಗಿ, 13 ವರ್ಷದ ಹುಡುಗಿ. ದಿನನಿತ್ಯ ಮುಂಬೈ ಟ್ರೈನ್ದಲ್ಲಿ ಸ್ಕೂಲ್ಗೆ ಹೋಗ್ತಿದ್ಲು. ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ 100 ದೇಶಭಕ್ತಿ ಹಾಡುಗಳನ್ನ ಕಂಠಪಾಠ ಮಾಡ್ತಾಳೆ. 100 ದೇಶಭಕ್ತಿ ಹಾಡುಗಳನ್ನ ಕಂಠಪಾಠ ಮಾಡಿ ದಿನನಿತ್ಯ ಮುಂಬೈ ಟ್ರೈನ್ದಲ್ಲಿ ಯಾರು ಹತ್ತಿದ್ರು, ಸಾರ್ವಜನಿಕರು ಹತ್ತಿದ್ರು, ಆ ಸಾರ್ವಜನಿಕರ ಮುಂದೆ ಆ 100 ತಾನು ಕಂಠಪಾಠ ಮಾಡಿದಂಥ 100 ಹಾಡುಗಳನ್ನ ಆಡ್ತಾ 1 ತಿಂಗಳ ಕಾಲ ಸಾರ್ವಜನಿಕರಿಂದ ಭಿಕ್ಷೆ ಬೇಡಿ 45,000 ರೂಪಾಯಿಗಳನ್ನ ಸಂಗ್ರಹ ಮಾಡ್ತಾರೆ. 45,000 ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿ ಒಂದು ಜೈ ಅಂತ ಹೇಳ್ತಾರಲ್ಲ, ಇವತ್ತು ನಮಗೆ ಅಂಥವ್ರು ರೋಲ್ ಮಾಡಲಾಗಬೇಕಾಗಿದೆ. ರಾಜಸ್ಥಾನದ ಹುಡುಗ ವೇಣು ಪ್ರಕಾಶ್ ಅಂತೇಳಿ ತನ್ನ ಮದುವೆ ಸಲುವಾಗಿ 5 ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದ. ಒಂದೇ ಒಂದು ದಿನದಲ್ಲಿ 5 ಲಕ್ಷ ರೂಪಾಯಿಗಳನ್ನ ನಾನು ಖರ್ಚು ಮಾಡಿಬಿಟ್ರೆ ನಾನು ದೇಶಕ್ಕೆ ಕೃತಜ್ಞನಾಗ್ತೀನಿ ಅಂತೇಳಿ ಹುಡುಗ ಆಲೋಚನೆ ಮಾಡಿ 5 ಲಕ್ಷ ರೂಪಾಯಿ ಚೆಕ್ ಅನ್ನ ಯೋಧರ ಫಂಡಿಗೆ ಕೊಟ್ಬಿಡ್ತಾನೆ. 100 ರೂಪಾಯಿದಲ್ಲಿ ಹಾರ ಬದಲಾಯಿಸಿಕೊಳ್ಳೋದ್ರ ಮೂಲಕ ಮದುವೆಯಾಗಿ ಮತ್ತೊಬ್ಬರಿಗೆ ಮಾದರಿ ಆಗ್ತಾನಲ್ರಿ. ಹುಬ್ಬಳ್ಳಿ ಒಬ್ಬ ಅಜ್ಜಿ, ಭಿಕ್ಷೆ ಬೇಡುವಂತ ಅಜ್ಜಿ, ದಿನನಿತ್ಯ ಮತ್ತೊಬ್ಬರಿಂದ ಭಿಕ್ಷೆ ಸಂಗ್ರಹಿಸುವಂತ ಅಜ್ಜಿ, ಹುಬ್ಬಳ್ಳಿ ಧಾರವಾಡದಲ್ಲಿದ್ದಂಥ ಅಜ್ಜಿ ಒಂದಿಷ್ಟು ತರುಣರು ಅಜ್ಜಿ ಹತ್ರ ದುಡ್ಡು ಕೇಳಲಿಕ್ಕೆ ಹೋದಾಗ ತಾನು ದಿನನಿತ್ಯ ಭಿಕ್ಷೆ ಬೇಡದಂತ ಕಾಯಿನ್ಗಳನ್ನ 2 ಇಡೀ ಕಾಯಿನ್ಗಳನ್ನ ಡಬ್ಬಿಯಲ್ಲಿ ಹಾಕಿ ನಾನು ಕೃತಾರ್ಥನಾಗ್ಬಿಟ್ಟೆ, ದಯವಿಟ್ಟು ಇದನ್ನು ನನ್ನ ಸೈನಿಗೆ ತಲುಪಿಸಿ ಅಂತೇಳಿ ಒಬ್ಬ ಹಣ್ಣನ ಅಜ್ಜಿ ಹೇಳ್ತಾಳಲ್ರಿ. ಇದು ದೇಶದ ಸೈನಿಕರ ತಾಕತ್ತು ಮಿತ್ರೆ, ನಮ್ಮ ಸೈನಿಕರ ಮೇಲೆ ಇಟ್ಟಂತ ಗೌರವ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹುತಾತ್ಮರಾಗ್ತಾರೆ. BSc ಮುಗಿಸಿದಂಥವ್ರು, BSc ಮುಗಿಸಿ ಸೈನ್ಯಕ್ಕೆ ಸೇರಿದ್ರು. ಹೆಂಗಿತ್ತು ಅಂತಂದ್ರೆ FIC 5140 ಗೆಲ್ಲಬೇಕಾಗಿತ್ತು. ದೊಡ್ಡದಾದಂಥ ಗುಡ್ಡು. ಆ FIC 5140 ಗೆದ್ದುಬಿಟ್ರೆ ಲೇ ಮತ್ತು ಲಡಾಖಿಗೆ ಕನೆಕ್ಷನ್ ಮಾಡಬಹುದು ಅಂತಕ್ಕಂಥ ಒಂದೇ ಒಂದು ಚಿಂತನೆ ಇಟ್ಕೊಂಡು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವತ್ತು ಗುಡ್ಡ ಹತ್ತಲಿಕ್ಕೆ ದೊಡ್ಡದಾದಂಥ ಟಾಸ್ಕ್ ಅನ್ನು ಸ್ವೀಕರಿಸಿ ಹೋಗ್ತಾರೆ. ಮಿತ್ರರಲ್ಲಿ ನಡೆದಂತೆ ಒಂದಿಷ್ಟು ಸಂಭಾಷಣೆಗಳು ಪಾಕಿಸ್ತಾನ ಸೈನಿಕರ ಜೊತೆಗೆ ಒಂದಿಷ್ಟು ಸಂಭಾಷಣೆ ನಡೆದಿತ್ತು. ವಿಕ್ರಮ್ ಬಾತ್ರಾ ಹೋದಾಗ ಪಾಕಿಸ್ತಾನ ಸೈನಿಕ ಹೇಳ್ತಾನೆ, ಶೇರ್ ಶಾ ಅಂತೇಳಿ ಅವ್ರನ್ನ ಕರಿತಿದ್ರು. ಪಾಕಿಸ್ತಾನ ಸೈನಿಕ ಹೇಳ್ತಾನಂತೆ, ಇಲ್ಯಾಕೆ ಬಂದಿದ್ಯಾ ಶೇರ್ ಶಾ, ಹಿಂದ್ಗಡೆ ಹೋಗ್ಬಿಡು, ನೀನು ಜೀವಂತ ಹೋಗೋದಿಲ್ಲ ಅಂತ ಹೇಳ್ತಾರಂತೆ. ಅವಾಗ ವಿಕ್ರಮ್ ಬಾತ್ರಾ ಹೇಳ್ತಾರಂತೆ, ನಿಮ್ಮೆಲ್ಲರನ್ನ ಹೆಡೆಮೂಡಿ ಕಟ್ಟಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ನಿಮ್ಮೆಲ್ಲರನ್ನ ಕೊಂದು ಬಿಸಾಕ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತೇಳಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳ್ತಾರಂತೆ. ಪಾಕಿಸ್ತಾನದ ಒಬ್ಬ ಸೈನಿಕ ಹೇಳ್ತಾನೆ, ನಿಮ್ಮ ದೇಶದಲ್ಲಿದ್ದಂಥ ಮಾಧುರಿ ದೀಕ್ಷಿತನ ನಮಗೆ ಕೊಟ್ಬಿಟ್ರೆ ಕಾಶ್ಮೀರನ ಬಿಟ್ಟು ನಾವು ಹೋಗ್ತೀವಿ ಅಂತೇಳಿ ಒಬ್ಬ ಪಾಕಿಸ್ತಾನ ಸೈನಿಕ ಹೇಳ್ತಾನಂತೆ. ಹೇಳಿದಾಗ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳ್ತಾರೆ, ಮಾಧುರಿ ದೀಕ್ಷಿತ್ ಬೇಕಾ ತೆಗೆದುಕೋ ಅಂತೇಳಿ ತಾವೇ ಸ್ವತಃ ಕೈಯಲ್ಲಿ AK-47 ಹಿಡಿದು 10 ಹೆಜ್ಜೆ ಮುಂದೋಗಿ ಯಾರ್ಯಾರಿಗೆ ಮಾಧುರಿ ದೀಕ್ಷಿತ್ ಬೇಕಾಗಿದ್ರು ಪಾಕಿಸ್ತಾನ ಸೈನಿಕರಿಗೆ ಅವರೆಲ್ಲರನ್ನ ಎಡೆಮುಡಿ ಕಟ್ಟಿ ಅಲ್ಲೇ ಕೊಂದಾಕ್ತಾರೆ. FIC 5140 ಗೆಲ್ತಾರೆ. ದೊಡ್ಡದಾದಂಥ ಗುಡ್ಡ ಗೆಲ್ತಾರೆ. ಗುಡ್ಡ ಗೆದ್ದ ನಂತರ ಸೈನ್ಯ ಹೇಳುತ್ತೆ, ಸಾಕಷ್ಟು ಕೆಲಸ ಮಾಡಿದಿರಿ, ಶ್ರಮ ಹಾಕಿದಿರಿ, ವಿಶ್ರಾಂತಿ ಪಡೆದುಕೊಳ್ಳಿ ಅಂತಂದಾಗ ವಿಕ್ರಮ್ ಬಾತ್ರಾ ಹೇಳ್ತಾರಲ್ಲ, ದಿಲ್ ಮಾಂಗೆ ಮೋರ್ ಅಂತೇಳಿ
ಈ ಹೃದಯಕ್ಕೆ ಇನ್ನಷ್ಟು ಪಾಕಿಸ್ತಾನ ಸೈನಿಕರ ರುಂಡ್ಗಳು ಬೇಕಾಗಿವೆ. ಈ ಹೃದಯಕ್ಕೆ ಇನ್ನಷ್ಟು ನಮ್ಮ ಗುಡ್ಡುಗಳು ಬೇಕಾಗಿವೆ. ವಿಶ್ರಮಿಸುವ ಪ್ರಶ್ನೆನೇ ಇಲ್ಲ ಅಂತಂದಾಗ ಮತ್ತೆ ಅವರನ್ನು ಡಿಪ್ಲಾಯ್ ಮಾಡ್ತಾರೆ. 4.75 ಗೆಲ್ತಿರ್ಬೇಕಾದ್ರೆ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹುತಾತ್ಮರಾಗ್ತಾರೆ. ಮಿತ್ರ, ಈ ರೀತಿ ನಮ್ಮ ಸೈನಿಕರು ಹುತಾತ್ಮರಾಗಿ ಈ ರಾಷ್ಟ್ರವನ್ನು ಉಳಿಸಿದ್ದಾರೆ. ಸ್ವಾತಂತ್ರ್ಯದ ನಂತರ 80,000 ಸಂಖ್ಯೆ ಸೈನಿಕರನ್ನು ಕಳ್ಕೊಂಡಿದ್ದೀವಿ. ಸ್ವಾತಂತ್ರ್ಯದ ನಂತರ 80,000 ಸಂಖ್ಯೆ ಸೈನಿಕರನ್ನು ಕಳ್ಕೊಂಡಿದ್ದೀವಿ. ಮೊನ್ನೆ ಹುತಾತ್ಮರಾದಂಥ 5 ಜನ ಸೈನಿಕರನ್ನು ಹಿಡ್ಕೊಂಡು ಇವತ್ತು ನಮಗಾಗಿ ದುಡಿದು ಮಾಡುವಂಥ ಆ ಸೈನಿಕರನ್ನು ನಿಜವಾಗ್ಲೂ ಸ್ಮರಣೆ ಮಾಡಬೇಕಾದಂಥ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ಅತ್ಯಂತ ಅಭಿಮಾನ ಮತ್ತು ಹೆಮ್ಮೆ ಅಂತ ಅನ್ಕೊಳ್ತಾ ಒಂದ್ಸಾರಿ ತಾಯಿ ಭಾರತಿಗೆ ಜೈಕಾರ ಹಾಕಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಗಟ್ಟಿ ಧ್ವನಿಯಲ್ಲಿ ಜೈಕಾರ ಹಾಕೋಣ. ಗಟ್ಟಿ ಧ್ವನಿಯಲ್ಲಿ ಜೈಕಾರ ಹಾಕೋಣ. ಎರಡೂ ಕೈಗಳನ್ನ ಮೇಲ್ ಮಾಡಿ ಮುಷ್ಟಿ ಕಟ್ಟಿ ಜೈಕಾರ ಹಾಕೋಣ. ಒಂಥರ ತಾಕತ್ತನ್ನು ನೋಡೋಣ. ಮುಧೋಳ ಅಂತಂದ್ರೆ ಎಂತ ಪುಣ್ಯಭೂಮಿ ಮುಧೋಳ. ರಾಜ ಮಾಲೋದರ ಬರ್ಮಾಡೋರಿಗೆ ಜನ್ಮ ಕೊಟ್ಟದ್ದು ನಾನು ನೋಡು. ಹಲವಿಗೆ ಬೇಡರಿಗೆ ಜನ್ಮ ಕೊಟ್ಟಿದ್ದು ನಾನು ನೋಡು. ಮುಧೋಳದ ರಣ್ಣನಿಗೆ ಜನ್ಮ ಕೊಟ್ಟಿದ್ದು ನಾನು ನೋಡು. ಜಗತ್ತಿಗೆ ಮಾದರಿಯಾಗಿರುವಂತ ಅಪರೂಪದ ನಾಯಿ ತಲೆಗೆ ಕೊಟ್ಟಿದ್ದು ನಾನು ನೋಡು. ಅದೆಲ್ಲರ ಸಲುವಾಗಿ ವೇದಿಕೆಗಳಿಂದ ತಾವು ಸನ್ಯಾಸತ್ವವನ್ನು ಸ್ವೀಕರಿಸಿ ರಾಷ್ಟ್ರ ಕಟ್ಟಕ್ಕೆ ತಯಾರಾಗಿದ್ದಾರೆ. ಭಾರತವನ್ನು ಆಧ್ಯಾತ್ಮಿಕವಾಗಿ ಕಟ್ಟಿದ್ದಾರೆ. ಆ ಸಂಸ್ಕಾರವನ್ನು ಚೆನ್ನಾಗಿ ಕೇಳಿದರೆ ಯಾವತ್ತೊಂದು ಕೇಳ್ಕೊಂಡಿರುವ ಇವಾಗ ಸಂಸ್ಥೆಗೆ ಬೇಕಾಗಬೇಕಾಗಿದೆ. ನಮಗೆ ಅಕ್ಷರ ಶಿಕ್ಷಣ ಕಲಿಸಿದಂತ ನನ್ನ ಶಿಕ್ಷಕ, ಆ ಶಿಕ್ಷಕರ ಬದುಕು ಚೆನ್ನಾಗಿದ್ದರೆ ಯಾವತ್ತೊಂದು ಬೇಕೊಂಡಿರುವ ಇವರು ಆ ಶಿಕ್ಷಕರಿಗೆ ಬೇಕಾಗಬೇಕಾಗಿದೆ. ನಮಗೆ ದಿನನಿತ್ಯ ಅನ್ನ ಕೊಡುವಂತ ರೈತ, ಆ ರೈತರ ಬದುಕು ಚೆನ್ನಾಗಿದೆ ಅಂತ ಕೇಳ್ಕೋಬೇಕಾಗಿದೆ. ಆ ರೈತರ ಚೆನ್ನಾಗಿ ಬೇಕಾಗಬೇಕಾಗಿದೆ. ನಮಗೆ ಬಟ್ಟೆ ಇರ್ತಕ್ಕಂಥ ನೇಕಾರ ಬದುಕು ಚೆನ್ನಾಗಿದೆ ಅಂತ ಕೇಳ್ಕೋಬೇಕಾಗಿದೆ. ಅದೆಲ್ಲದರ ಜೊತೆಗೆ ಗಡಿಯಲ್ಲೇ ಕೆಲಸ ಮಾಡ್ತಕ್ಕಂಥ, ಗಡಿ ಒಳಗಡೆ ಕೆಲಸ ಮಾಡ್ತಕ್ಕಂಥ ನನ್ನ ಸೈನಿಕರಿಗೆ ದಿನನಿತ್ಯ ವೈರಿಗಳ ರುಂಡಗಳನ್ನು ಚೆಂಡಾಡುವಂಥ ತಾಕತ್ತನ್ನ ತಾಯಿ ಭಾರತಿ ದಿನನಿತ್ಯ ಕೊಡುತ್ತೇನೆ ಆ ಸೈನಿಕರಿಗೆ ಬೇಕಾಗಬೇಕಾಗಿದೆ. ಸರಿ, ಗಟ್ಟಿಯಾಗಿ ಆಗೋಣ. ಎರಡು ಕೈಗಳು ಮೇಲ್ ಮಾಡಿ ಮುಟ್ಟಿ ಕಟ್ಟಿ ಜೈಕಾರ. ತಮ್ಮೆಲ್ಲರನ್ನು ನೋಡುವಂಥ ಸೌಭಾಗ್ಯ ಒದಗಿಸಿಕೊಟ್ಟಂತ ಕಾರ್ಯಕ್ರಮದ ಆಯೋಜಕರಿಗೂ, ಶ್ರದ್ಧೆಯ ಸಜ್ಜನ ಬಂಧುಗಳಿಗೂ, ಶ್ರದ್ಧೆಯ ತಾಯಂದಿರಿಗೂ, ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಗಳ ಆಚರಣೆಗಿರ್ತಕ್ಕಂಥ ಎಲ್ಲ